ಹಾಯ್ ಫ್ರೆಂಡ್ಸ್, ಪೆಸಿಫಿಕ್ ಮಹಾಸಾಗರ ಇದರ ಒಟ್ಟು ವಿಸ್ತೀರ್ಣ 165 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ಮನುಷ್ಯ ವಾಸ ಮಾಡೋದಕ್ಕೆ ಇರುವ ಒಟ್ಟು ನೆಲದ ಭೂಪ್ರದೇಶ 148 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ಇದರಿಂದ ನಮಗೆ ಅರ್ಥ ಆಗೋದೇನೆಂದ್ರೆ, ಮಿಕ್ಕ 4 ಮಹಾಸಮುದ್ರಗಳನ್ನು ಹೊರತುಪಡಿಸಿದ್ರೂ ಪೆಸಿಫಿಕ್ ಮಹಾಸಮುದ್ರದಲ್ಲೇ ನಮ್ಮ ಎಲ್ಲಾ ಭೂಭಾಗದ 7 ಖಂಡಗಳನ್ನು ಭರ್ತಿ ಮಾಡಿದ್ರೂ ಇನ್ನೂ ಜಾಗ ಮಿಕ್ಕಿರುತ್ತೆ. ಅಷ್ಟು ದೊಡ್ಡದಾಗಿದೆ ಈ ಪೆಸಿಫಿಕ್ ಮಹಾಸಾಗರ. ಈ ಮಹಾಸಮುದ್ರದಲ್ಲಿ ಹಲವಾರು ಚಿಕ್ಕ ಚಿಕ್ಕ ಐಲ್ಯಾಂಡ್ಗಳು ಇವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಾಕಷ್ಟು ಐಲ್ಯಾಂಡ್ಗಳ ಮೇಲೆ ಮನುಷ್ಯ ಇದುವರೆಗೂ ಕಾಲನ್ನೇ ಇಡಲಿಲ್ಲ. ಫ್ರೆಂಡ್ಸ್, ಈಗ ಯೋಚನೆ ಮಾಡಿ, ಇಂತಹ ಮಹಾನ್ ಸಮುದ್ರದಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ತಪ್ಪಿಸ್ಕೊಂಡ್ರೆ ಏನಾಗುತ್ತೆ? ಅವನು ಬದುಕೋ ಸಾಧ್ಯತೆ 0.1% ಕೂಡ ಇರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿಯ ನೈಜ ಘಟನೆಯನ್ನ ಹೇಳ್ತೀವಿ. ಈ ವ್ಯಕ್ತಿ ತನ್ನ ಚಿಕ್ಕ ಬೋಟ್ನಲ್ಲಿ ಪೆಸಿಫಿಕ್ ಮಹಾಸಮುದ್ರಕ್ಕೆ ಹೋಗ್ತಾನೆ. ಗ್ರಹಚಾರ ಕೆಟ್ಟಿತ್ತು ಅನ್ಸುತ್ತೆ. ಬೋಟ್ ರಿಪೇರಿಯಾಗಿ ಸಮುದ್ರದಲ್ಲಿ ತಪ್ಪಿಸ್ಕೊಳ್ತಾನೆ. 10 ಅಲ್ಲ 20 ಅಲ್ಲ 438 ದಿನಗಳ ಕಾಲ, ಸುಮಾರು 14 ತಿಂಗಳು ಸಮುದ್ರದಲ್ಲಿ ಒಂಟಿಯಾಗಿ ಜೀವನವನ್ನ ಮಾಡಿ ಬದುಕಿ ಬರ್ತಾನೆ. ನಿಜ, ಈ ವ್ಯಕ್ತಿ ತನಗೆ ಗೊತ್ತಿಲ್ಲದೆ ಒಂದು ವರ್ಲ್ಡ್ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಿದ್ದ. ಈ ವರ್ಲ್ಡ್ ರೆಕಾರ್ಡ್ ಅನ್ನ ಇದುವರೆಗೂ ಯಾರೂ ಬ್ರೇಕ್ ಮಾಡಲಿಲ್ಲ. ಇಲ್ಲಿ ಶಾಕ್ ಆಗುವ ಇನ್ನೊಂದು ವಿಷಯ ಏನಂದ್ರೆ, ಈ ಬೋಟ್ ಏನು ಮಾಡರ್ನ್ ಬೋಟ್ ಅಲ್ಲ, ಇದೊಂದು ಮಾಮೂಲಿ ಸಿಂಗಲ್ ಇಂಜಿನ್ ಬೋಟ್. ಇದು ಕೇವಲ 7 ಅಡಿಗಳ ಉದ್ದ ಇತ್ತು ಅಷ್ಟೇ. ಇಲ್ಲಿ ನಮ್ಮನ್ನ ದಂಗು ಬಡಿಸುವ ಸಂಗತಿ ಏನೆಂದ್ರೆ, 14 ತಿಂಗಳ ಕಾಲ ರಣ ಭಯಂಕರ ಸಮುದ್ರದಲ್ಲಿ ಪ್ರಾಣವನ್ನ ಉಳಿಸ್ಕೊಂಡಿದ್ದಾದ್ರೂ ಹೇಗೆ, ಹಸಿವನ್ನ ತೀರಿಸ್ಕೊಂಡಿದ್ದಾದ್ರೂ ಹೇಗೆ? ಊಟದ ಮಾತು ಬಿಡಿ, ಸಮುದ್ರದ ನೀರನ್ನ ಮನುಷ್ಯ ಕುಡಿಯೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಕುಡಿಯೋದಕ್ಕೆ ನೀರು ಹೇಗೆ? ಇದಕ್ಕೂ ಮುಂಚೆ ನಾವು ತಿಳ್ಕೋಬೇಕಾಗಿರೋದೇನೆಂದ್ರೆ, ಈತ ಸಮುದ್ರಕ್ಕೆ ಹೋಗಿದ್ದಾದ್ರೂ ಯಾಕೆ? ಫ್ರೆಂಡ್ಸ್, ಸಮುದ್ರದ ನೀರಿನಲ್ಲಿ ಈತ ಹೇಗೆ ಸರ್ವೈವ್ ಆಗ್ತಾನೆ ಅನ್ನೋ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋಗೆ ಹೋಗೋಕ್ ಮುಂಚೆ ಒಂದು ಚಿಕ್ಕ ರಿಕ್ವೆಸ್ಟ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿವರಣಾ ಶೈಲಿ ನಿಮಗೆ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಅನ್ನ ಕೊಡಿ. ಈ ವಿಡಿಯೋ ಬಗ್ಗೆ ಮರೀದೆ ಒಂದು ಕಮೆಂಟ್ ಅನ್ನ ಹಾಕಿ. ನಂಬರ್ 1, ಇದು ನಡೆದದ್ದು 2012ರಲ್ಲಿ ಮೆಕ್ಸಿಕೋದ ಕೋಸ್ಟಾ ಅಜುಲ್ ಅನ್ನೋ ಒಂದು ಚಿಕ್ಕ ಗ್ರಾಮ. ವರ್ಲ್ಡ್ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಿರೋ ಹೀರೋ ಇರೋದು ಇದೇ ಊರಲ್ಲೇ. ಈತನ ಹೆಸರು ಜೋಸ್ ಸಾಲ್ವಡಾರ್ ಅಲ್ವೆರಂಗಾ. ಆಗ ಈತನಿಗೆ 36 ವರ್ಷ. ಈತ ಮೀನ್ ಹಿಡಿಯೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದ. ಅವತ್ತು 17 ನವೆಂಬರ್ 2012 ಜೋಸ್ ಅಲ್ವೆರಂಗಾ ತನ್ನ ಸ್ನೇಹಿತನ ಜೊತೆ ಮೀನ್ ಹಿಡಿಯೋದಕ್ಕೆ ಒಂದು ಚಿಕ್ಕ ಬೋಟ್ನಲ್ಲಿ ಸಮುದ್ರಕ್ಕೆ ಹೋಗ್ತಾನೆ. ಅವತ್ತು ಇವನ ಪ್ಲಾನ್ ಏನಾಗಿತ್ತು ಅಂದ್ರೆ, ಬೋಟ್ನಲ್ಲಿ 30 ಗಂಟೆಗಳ ಕಾಲ ಪ್ರಯಾಣ ಮಾಡಿ ಮೀನ್ ಹಿಡಿಬೇಕು ಅಂತ. ಹಾಗಾಗಿ ಅಷ್ಟೇನು ಸಾಮಗ್ರಿಗಳನ್ನ ಆತ ತೆಗೆದುಕೊಂಡು ಹೋಗಿರೋದಿಲ್ಲ. ಈ 7 ಅಡಿಗಳ ಚಿಕ್ಕ ಬೋಟ್ನಲ್ಲಿ ಒಂದು ಸಿಂಗಲ್ ಇಂಜಿನ್ ಮತ್ತು ಹಿಡಿದ ಮೀನುಗಳನ್ನ ಇಡೋದಕ್ಕೆ ಒಂದು ಚಿಕ್ಕ ರೆಫ್ರಿಜಿರೇಟರ್ ಇತ್ತು. ಇಬ್ಬರಿಗೆ ಒಂದು ದಿನಕ್ಕೆ ಬೇಕಾಗುವ ಆಹಾರ ಮತ್ತು ನೀರನ್ನ ತೆಗೆದುಕೊಂಡಿದ್ದ. ಅವತ್ತು ಅವನಿಗೆ ಗೊತ್ತಿರಲಿಲ್ಲ ಮುಂದಿನ 438 ದಿನಗಳು ನಾನು ಪಡಬಾರದ ಪಾಡನ್ನ ಪಡ್ತೀನಿ ಅಂತ. ನಂಬರ್ 2, ಜೋಸ್ ಅಲ್ವೆರಂಗಾ ಮೆಕ್ಸಿಕೋದ ತೀರ ಪ್ರದೇಶದಿಂದ 120 ಕಿಲೋಮೀಟರ್ ಸಮುದ್ರದ ಒಳಗಡೆ ಹೋಗ್ತಾನೆ. ಮೀನು ಹಿಡಿಯೋದಕ್ಕೆ ಬಲಿಯನ್ನ ಸಮುದ್ರಕ್ಕೆ ಹಾಕ್ತಾನೆ. ಇಲ್ಲೇ ಅವನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಸಮುದ್ರದಲ್ಲಿ ಭಯಂಕರವಾದ ತೂಫಾನ್ ಬರೋದಕ್ಕೆ ಶುರು ಆಗುತ್ತೆ. ಇವರಿಬ್ರು ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕೆ ಬಲಿಯನ್ನ ಅಲ್ಲೇ ಬಿಟ್ಟು ವಾಪಸ್ ಸಮುದ್ರದ ತೀರ ಪ್ರದೇಶಕ್ಕೆ ವೇಗವಾಗಿ ಬರ್ತಿದ್ರು. ಪೂರ್ತಿ 6 ಗಂಟೆಗಳ ಕಾಲ ಒಂದೇ ಸಮ ಹಡಗನ್ನ ಚಲಾಯಿಸ್ತಾರೆ. ಸಮುದ್ರದ ತೀರವನ್ನ ಸೇರೋದಕ್ಕೆ ಕೇವಲ 20 ಕಿಲೋಮೀಟರ್ ಬಾಕಿ ಇತ್ತು. ದೂರದಲ್ಲಿ ಇವರಿದ್ದ ಊರು ಕಣ್ಣಿಗೆ ಕಾಣಿಸ್ತಾ ಇತ್ತು. ಇವರು ಸಮುದ್ರದ ತೂಫಾನ್ನಿಂದೇನೋ ತಪ್ಪಿಸ್ಕೊಂಡ್ರು. ಆದ್ರೆ ಇವರ ಬೋಟ್ನ ಇಂಜಿನ್ ಕೆಟ್ಟೋಗುತ್ತೆ. ಇವರ ಹತ್ರ ಯಾವುದೇ ಹುಟ್ಟು ಅಥವಾ ಬೋಟ್ನ ಡೈರೆಕ್ಷನ್ ಅನ್ನ ಕಂಟ್ರೋಲ್ ಮಾಡುವ ಪರದೆ ಇರೋದಿಲ್ಲ. ನಂಬರ್ 3, ಇವರ ಹತ್ರ ಒಂದು ಆಸರೆ ಇತ್ತು, ಅದೇ ರೇಡಿಯೋ. ಇದರ ಸಹಾಯದಿಂದ ತಾವಿರುವ ಲೊಕೇಶನ್ ಅನ್ನ ತಮ್ಮ ಯಜಮಾನನಿಗೆ ಕಳಿಸ್ತಾರೆ. ಇವರ ಯಜಮಾನ ಕೊಡುವ ರೀಪ್ಲೇಗಾಗಿ ಕಾಯ್ತಿರ್ತಾರೆ. ಇಲ್ಲೂ ಅದೃಷ್ಟ ಅನ್ನೋದು ಕೈ ಕೊಡುತ್ತೆ. ಈ ರೇಡಿಯೋ ಬ್ಯಾಟರಿ ಮುಗ್ದೋಗುತ್ತೆ. ಇದರಿಂದ ಈ ಇಬ್ಬರು ಮೀನುಗಾರರ ಹೊರಗಿನ ಪ್ರಪಂಚದ ಕನೆಕ್ಷನ್ನೇ ಕಟ್ ಆಗುತ್ತೆ. ಜೋಸ್ ಅಲ್ವೆರಂಗಾ ಮತ್ತು ಇವನ ಸ್ನೇಹಿತನಿಗೆ ಇನ್ನೊಂದು ಶಾಕ್ ಉಂಟಾಗತ್ತೆ. ಇದನ್ನ ಅವರು ಊಹೆ ಕೂಡ ಮಾಡಿರೋದಿಲ್ಲ. ಅಚಾನಕ್ಕಾಗಿ ಬಂದ ಬಿರುಗಾಳಿಯಿಂದ ಹಡಗು ಮತ್ತೆ ಸಮುದ್ರದ ಒಳಗಡೆ ಹೋಗೋದಕ್ಕೆ ಶುರುವಾಗುತ್ತೆ. ಕಣ್ಣಿಗೆ ಕಾಣಿಸ್ತಾ ಇದ್ದ ಸಮುದ್ರ ತೀರ ಪ್ರದೇಶ ನಿಧಾನವಾಗಿ ಕಣ್ಮರೆಯಾಗುತ್ತಾ ಹೋಗುತ್ತೆ.
ನಂಬರ್ 4, ಈ ಕಡೆ ಇವರ ಯಜಮಾನ ಒಂದು ಟೀಮ್ ಅನ್ನ ರೆಡಿ ಮಾಡಿ ಇವರಿಗೋಸ್ಕರ ಪೆಸಿಫಿಕ್ ಸಮುದ್ರದಲ್ಲಿ ಹುಡುಕಾಟ ನಡೆಸ್ತಾನೆ. ಆದ್ರೆ ಅಷ್ಟೊತ್ತಿಗೆ ಕಾಲ ಮಿಂಚೋಗಿತ್ತು. ದಿನಗಳು ಕಳೀತಾ ಇವರನ್ನ ಹುಡುಕೋದು ತುಂಬಾ ಕಷ್ಟ ಆಗತ್ತೆ. ನೋಡ್ತಾ ಇವರಿದ್ದ ಬೋಟ್ ಸಮುದ್ರ ತೀರದಿಂದ 450 ಕಿಲೋಮೀಟರ್ ಸಮುದ್ರದಲ್ಲಿ ಒಳಗಡೆ ಹೋಗಿತ್ತು. ಜೋಸ್ ಅಲ್ವೆರಂಗಾ ಮತ್ತು ಇವನ ಸ್ನೇಹಿತ ಎಂತಹ ಸ್ಥಿತಿಯಲ್ಲಿ ಇದ್ರು ಅಂದ್ರೆ ಸುತ್ತ 8 ದಿಕ್ಕಿನಲ್ಲಿ ಇವರಿಗೆ ಕಾಣಿಸ್ತಾ ಇದ್ದದ್ದು ಕೇವಲ ನೀರು ನೀರು ನೀರು. ನೀರನ್ನ ಬಿಟ್ರೆ ಬೇರೆ ಏನೂ ಕಾಣಿಸ್ತಿಲ್ಲ. ನಂಬರ್ 5, ಇವರಿಬ್ಬರಿಗೂ ಗೊತ್ತಿತ್ತು ನಮ್ಮ ಬೋಟ್ ಎಷ್ಟು ಚಿಕ್ಕದಾಗಿದೆ ಅಂದ್ರೆ ಸ್ವಲ್ಪ ದೂರದಿಂದ ಕೂಡ ಈ ಬೋಟ್ ಅನ್ನ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಇವರ ಹತ್ರ ಪ್ಲೇಯರ್ ಗನ್ ಕೂಡ ಇರಲಿಲ್ಲ. ಬೆಂಕಿಯನ್ನ ಅಂಟಿಸಿ ತಮ್ಮ ಇರುವಿಕೆಯನ್ನ ಇನ್ನೊಬ್ಬರಿಗೆ ತೋರಿಸುವ ವಸ್ತುಗಳು ಕೂಡ ಇರಲಿಲ್ಲ. ಇವರಿಬ್ಬರಿಗೂ ಅರ್ಥ ಆಗಿತ್ತು ನಾವು ಬದುಕೋ ಸಾಧ್ಯತೆ 1% ಕೂಡ ಇಲ್ಲ ಅಂತ. ಇವರು ತಂದಿದ್ದ ಊಟ ನೀರು ಈಗಾಗಲೇ ಖಾಲಿಯಾಗಿತ್ತು. ಹೊಟ್ಟೆಗೆ ಸರಿಯಾದ ಊಟ ಇಲ್ಲ. ಯಾವಾಗಲೂ ಒಂದ್ಸಲ ಇವರ ಬೋಟ್ ಮೇಲೆ ಕೂತ್ಕೊಳ್ಳೋದಕ್ಕೆ ಬರ್ತಾ ಇದ್ದ ಹಕ್ಕಿಗಳನ್ನ ಮತ್ತು ನೀರಿನ ಮೇಲೆ ಬರುವ ಮೀನುಗಳನ್ನ ಹಿಡಿದು ಹಸಿಯಾಗಿ ತಿನ್ನೋದಕ್ಕೆ ಶುರು ಮಾಡಿದ್ರು. ಸಮುದ್ರದ ನೀರನ್ನ ಕುಡಿಯೋದಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಮಳೆ ನೀರನ್ನ ಸಮುದ್ರದಲ್ಲಿ ತೇಲಿಕೊಂಡು ಬರುವ ಪ್ಲಾಸ್ಟಿಕ್ ಬಾಟಲಿಗಳಿಂದ ಹಿಡ್ಕೊಂಡು ಕುಡಿತಾ ಇದ್ರು. ನಂಬರ್ 6, ಮಳೆ ತುಂಬಾ ದಿನಗಳ ಕಾಲ ಬೀಳ್ತಿರ್ಲಿಲ್ಲ. ಇವರು ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋದಿಕ್ಕೆ ಮೀನು ಮತ್ತು ಆಮೆಗಳ ರಕ್ತವನ್ನ ಕುಡಿತಿದ್ರು. ಇದು ಕೂಡ ತುಂಬಾ ಅಪರೂಪ ಆಗಿತ್ತು. ದಿನಗಳು ತಿಂಗಳುಗಳು ಕಳೆದ್ವು. ಬೋಟ್ನಲ್ಲಿ ಇವರಿಬ್ರೆ. ಇವರಿಗಾದ ಮಾನಸಿಕ ವೇದನೆ ಅಷ್ಟಿಷ್ಟಲ್ಲ, ಮಾನಸಿಕ ಸ್ಥಿಮಿತವನ್ನೇ ಕಳೆದುಕೊಳ್ತಾರೆ. ಜೋಸ್ ಅಲ್ವೆರಿಂಗಾನ ಸ್ನೇಹಿತನಿಗೆ ಇದನ್ನ ತಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಕೊನೆಗೆ 4 ತಿಂಗಳ ನಂತರ ಆತ ನೀರಿನಲ್ಲಿ ಬಿದ್ದು ಆತ್ಮಹತ್ಯೆ ಮಾಡ್ಕೋತಾನೆ. ಈಗ ಮಾತಾಡೋದಕ್ಕೂ ಜೋಸ್ ಅಲ್ವೆರಂಗಾನ ಜೊತೆ ಯಾರೂ ಇಲ್ಲ. ಒಂಟಿಯಾಗಿ ಜೀವನವನ್ನ ಮಾಡೋದಕ್ಕೆ ಶುರು ಮಾಡ್ದ. ಇವರಿದ್ದ ಪ್ರದೇಶ ಹೇಗಿತ್ತು ಅಂದ್ರೆ ಇಲ್ಲಿ ಯಾವುದೇ ಕಾರ್ಗೋ ಶಿಪ್ಗಳು ಪ್ರಯಾಣವನ್ನ ಮಾಡ್ತಿರ್ಲಿಲ್ಲ. ಮೆಕ್ಸಿಕೋ ತೀರ ಪ್ರದೇಶವನ್ನ ಬಿಟ್ಟು 6 ತಿಂಗಳಿಗಿಂತ ಜಾಸ್ತಿ ಆಗಿತ್ತು. ನಂಬರ್ 7, ತನ್ನ ಸ್ನೇಹಿತನನ್ನು ಕಳೆದುಕೊಂಡಿದ್ರಿಂದ ಒಬ್ನೇ ತುಂಬಾ ಮಾನಸಿಕವಾಗಿ ನೊಂದಿದ್ದ. ಒಂದಿನ ಜೋಸ್ಗೆ ದೂರದಲ್ಲಿ ಒಂದು ಕಾರ್ಗೋ ಶಿಪ್ ಕಾಣಿಸುತ್ತೆ. ಹಿಂದಿನ 6 ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ಇನ್ನೊಂದು ಹಡಗನ್ನ ನೋಡಿದ್ದ. ಬದುಕೋ ಆಸೆ ಚಿಗುರುಡಿಯುತ್ತೆ. ಜೋಸ್ ಅಲ್ವೆರಂಗಾ ಕಾರ್ಗೋ ಶಿಪ್ನಲ್ಲಿದ್ದವರಿಗೆ ಜೋರಾಗಿ ತನ್ನ ಶಕ್ತಿಯನ್ನ ಮೀರಿ ಕೂಗೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಕಾರ್ಗೋ ಶಿಪ್ ಸಿಬ್ಬಂದಿಗೆ ಆ ಚಿಕ್ಕ ಹಡಗು ಕಾಣಿಸೋದೇ ಇಲ್ಲ. ನೋಡ್ತಾ ಬದುಕೋದಿಕ್ಕೆ ಸಿಕ್ಕಿದ್ದ ಅವಕಾಶ ಕೂಡ ಕಳೆದು ಹೋಗುತ್ತೆ. ಯೋಚನೆ ಮಾಡಿ, ಸಮುದ್ರದಲ್ಲಿ ಒಂದೊಂದು ದಿನ ಕೂಡ ಸಾವಿನ ಜೊತೆ ಹೋರಾಡಿ ಜೀವನ ಮಾಡ್ತಿರ್ಬೇಕಾದ್ರೆ ಪ್ರಾಣವನ್ನ ಉಳಿಸ್ಕೊಳ್ಳೋದಿಕ್ಕೆ ಸಿಕ್ಕ ಒಂದು ಅವಕಾಶ ಕೂಡ ಮಿಸ್ ಆದ್ರೆ ಆಗುವ ವೇದನೆ ಹೇಗಿರುತ್ತೆ ಅಂತ. ನಂಬರ್ 8, 11 ತಿಂಗಳು ಕಳೆದೋಗಿತ್ತು. ಜೋಸ್ ಅಲ್ವೆರಂಗಾ ತನ್ನ ಚಿಕ್ಕ ಹಡಗಿನಲ್ಲಿ 8,000 ಕಿಲೋಮೀಟರ್ ಪ್ರಯಾಣ ಮಾಡಿದ್ದ. ಇವನ ಬಟ್ಟೆಗಳೆಲ್ಲ ಹರಿದೋಗಿತ್ತು. ಸೂರ್ಯನ ಕಿರಣಗಳಿಂದ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಇವನ ಹತ್ರ ಕೇವಲ ಅಂಡರ್ವೇರ್ ಮಾತ್ರ ಇತ್ತು. ಕೊನೆಗೆ ಒಂದು ದಿನ ಅದೃಷ್ಟ ಇವನನ್ನ ಹುಡುಕೊಂಡು ಬರುತ್ತೆ. 30 ಜನವರಿ 2014, ಪೂರ್ತಿ 14 ತಿಂಗಳ ನಂತರ ಜೋಸ್ ಅಲ್ವೆರಂಗಾ ನೀರಿನಲ್ಲಿ ಎಳೆನೀರು ತೇಲಿಕೊಂಡು ಬರೋದನ್ನ ನೋಡ್ತಾನೆ. ಜೋಸ್ ಅನ್ಕೋತಾನೆ ಇಲ್ಲೇ ಎಲ್ಲೋ ಒಂದು ಐಲ್ಯಾಂಡ್ ಇದೆ, ಅಲ್ಲಿರುವ ಮರದಿಂದ ಎಳೆನೀರು ಬಿದ್ದು ನೀರಿನಲ್ಲಿ ತೇಲಿಕೊಂಡು ಬರ್ತಾ ಇದೆ ಅಂತ. ಸ್ವಲ್ಪ ಸಮಯದ ನಂತರ ಒಂದು ಐಲ್ಯಾಂಡ್ ಕಣ್ಣಿಗೆ ಕಾಣಿಸುತ್ತೆ. ಮತ್ತೆ ಅವನಿಗೆ ಭಯ ಶುರುವಾಗುತ್ತೆ. ಏಕೆಂದ್ರೆ ಎಲ್ಲಿ ಹಡಗು ಮತ್ತೆ ಗಾಳಿಯಿಂದ ಸಮುದ್ರದ ಒಳಗಡೆ ಹೋಗ್ಬಿಡುತ್ತೋ ಅಂತ. ಈ ಐಲ್ಯಾಂಡ್ ಅನ್ನ ನಾನು ಮಿಸ್ ಮಾಡ್ಕೋಬಾರದು ಅನ್ಕೊಂಡು ಬೋಟ್ನಿಂದ ಸಮುದ್ರಕ್ಕೆ ಹಾರಿ ಈಜಿಕೊಂಡು ಐಲ್ಯಾಂಡ್ ಅನ್ನ ಸೇರ್ಕೊಳ್ತಾನೆ. ನಂಬರ್ 9, 14 ತಿಂಗಳ ನಂತರ ಜೋಸ್ ಅಲ್ವೆರಂಗಾ ಮೊದಲ ಸಲ ನೆಲದ ಮೇಲೆ ಕಾಲನ್ನ ಇಟ್ಟಿದ್ದ. ಅವನಿಗಾದ ಆನಂದ ಅಷ್ಟಿಷ್ಟಲ್ಲ. ಸಾವಿನ ದವಡಿಯಿಂದ ಬದುಕಿ ಬಂದಿದ್ದ. ಅಲ್ಲಿ ಒಂದು ಚಿಕ್ಕ ಬೀಚ್ ಹೌಸ್ ಅನ್ನ ನೋಡ್ತಾನೆ. ಅಲ್ಲಿ ಒಬ್ಬ ವ್ಯಕ್ತಿಯನ್ನ ಮಾತಾಡಿಸಿ ತನ್ನ ಇಡೀ ಕಥೆಯನ್ನ ಹೇಳ್ತಾನೆ. ಈ ಐಲ್ಯಾಂಡ್ ಮಾರ್ಷಲ್ ಐಲ್ಯಾಂಡ್ ನ ಒಂದು ರಿಮೋಟ್ ಐಲ್ಯಾಂಡ್ ಆಗಿತ್ತು. ಇದನ್ನ ಈಬಾನ್ ಅಟೋಲ್ ಅಂತ ಕರೀತಾರೆ. ಈ ಐಲ್ಯಾಂಡ್ ಜೋಸ್ ಅಲ್ವೆರಂಗಾ ಪ್ರಯಾಣ ಮಾಡಿದ್ದ ಪಾಯಿಂಟ್ನಿಂದ 11,000 ಕಿಲೋಮೀಟರ್ ದೂರ ಇದೆ. ಇಲ್ಲಿಂದ ಜೋಸ್ ಅಲ್ವೆರಂಗಾನನ್ನ ವಾಪಸ್ ಊರಿಗೆ ಕಳಿಸ್ಕೊಡ್ತಾರೆ. ವಾಪಸ್ ಊರಿಗೆ ಬಂದ ನಂತರ ಜೋಸ್ ಅಲ್ವೆರಂಗಾ 438 ಡೇಸ್ ಅನ್ನೋ ಹೆಸರಿನಲ್ಲಿ ಒಂದು ಬುಕ್ ಅನ್ನ ಪಬ್ಲಿಷ್ ಮಾಡ್ತಾನೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಾವು ಅನ್ಕೋತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ನಿಮ್ಮ ಸಪೋರ್ಟ್ಗಾಗಿ ಮರೀದೆ ಒಂದು ಲೈಕ್ ಅನ್ನು ಕೊಡಿ. ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.